ಮಾಲಲ್ಲಿ ಹೋಗಿ ಫ್ರೀ ಬಿರಿಯಾನಿ ತಗೊಂಡ್ಬರ್ಬೇಕು. ಅರ್ಥ ಆಗ್ತಿಲ್ಲ ನನಗೆ. ಫ್ರೀ ಬಿರಿಯಾನಿ ಕೊಡಿ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ? ಅದು ಮಾಲಲ್ಲಿ ಹೋಗ್ಬಿಟ್ಟು ಎಲ್ಲ ಬಿಲ್ ಪೇ ಮಾಡೋದು ಗೋವಿಂದ್. ಹಲೋ ಅಂತ ಸುಜೀಶ್ ಅವರು ನೀವು ನೋಡ್ತಾರೆ ಗಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಬ್ಯಾಕ್ ವಿತ್ ಮನೋಜ್. ಏನಕ್ಕೆ ಅಂತ ಕೇಳಿದ್ರೆ ಟೈಟಲ್ಲು ತಮ್ಮನೇಲಿ ನೋಡಿರ್ತೀರಾ, ಫ್ರೀ ಬಿರಿಯಾನಿ. ಇದರ ಹಿಂದೆ ಬಂದು ಒಂದು ಕಂಟೆಕ್ಸ್ಟ್ ಇದೆ. ಏನಂತಂದ್ರೆ ಗೋವಿಂದು ಇವನ್ನ ಎಲ್ಲಿ ನೋಡಿರ್ತೀರಾ ಹೇಳಿ? ರೆಸಾರ್ಟ್ ವಿಡಿಯೋ, ಆಮೇಲೆ ಇಲ್ಲಿ ಯಾವ್ದಾರ ಒಂದು ವಿಡಿಯೋ ನೋಡಿರ್ತೀರಾ. ಇವನ್ನ ಒಂದು ಟಾಸ್ಕ್ ಕೊಟ್ಟವನು ಫುಟ್ಬಾಲಲ್ಲಿ, ಸೋಪಿ ಫುಟ್ಬಾಲಲ್ಲಿ ಒಂದು ಟಾಸ್ಕ್ ಕೊಟ್ಟವನು. ಏನು ಟಾಸ್ಕ್ ಅಪ್ಪ? ಮಾಲಲ್ಲಿ ಹೋಗಿ ಫ್ರೀ ಬಿರಿಯಾನಿ ತಗೊಂಡ್ಬರ್ಬೇಕು. ಅರ್ಥ ಆಗ್ತಿಲ್ಲ ನನಗೆ. ಆಂಬೂರ್ ಬಿರಿಯಾನಿ ಇತ್ತು, ದೊಣ್ಣೆ ಬಿರಿಯಾನಿ ಇತ್ತು. ಅಲ್ಲೆಲ್ಲ ಕೇಳಿದ್ರೆ ಪಾಪ ಅವ್ರು ಕೊಡ್ತಿದ್ರು. ಮಾಲ್ ಒಳಗೆ ಅದು ಇಷ್ಟು ದೊಡ್ಡ ಮಾಲ್ ತೋರಿಸ್ತೀನಿ ಒಂದು ವೇಟ್ ಮಾಡಿ. ಇಷ್ಟು ದೊಡ್ಡ ಮಾಲಲ್ಲಿ ಹೆಂಗೆ? ಅದೇ ಟಾಸ್ಕ್. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅದೇ ಟಾಸ್ಕ್ ಅಂತೆ ಬೈ. ಮಾಡೋಣ ಬನ್ನಿ ಬ್ರೋ, ಚಾಲೆಂಜ್ ಅಕ್ಸೆಪ್ಟ್ ಮಾಡೋಣ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ. ಬಿಕಾಸ್ ಈ ಪ್ಲೇಸ್ ಅಲ್ಲಿ ಬಿರಿಯಾನಿ ತಗೊಳ್ಳೋದು ಅಂದ್ರೆ ಸ್ವಲ್ಪ ಡಿಫಿಕಲ್ಟ್. ಅದು ಮಾಲ್ ಒಳಗಡೆ ಗುರು. ಅದು ಈ ತರ ಫೋನು ಕ್ಯಾಮ್ರಾ ಎಲ್ಲ ತಗೊಂಡೋದ್ರೆ ಒಂದು ಟಾಸ್ಕ್ ಮಾತ್ರ ಕಂಪ್ಲೀಟ್ ಮಾಡಿ ನಾನೇ ಬಿರಿಯಾನಿ ಇಸ್ಕೊಡ್ತೀನಿ. ಬೈ ಬ್ರೋ ಇದ್ಯಾವ್ದು ಚೆನ್ನಾಗಿದೆ ಬ್ರೋ. ಸರಿ, ಟಾಸ್ಕ್ ಕಂಪ್ಲೀಟ್ ಮಾಡ್ರೆ ಪಕ್ಕ ಬಿರಿಯಾನಿ ಅಂತ ತಿಂತೀವಿ. ಅದೇ ಬ್ರೋ, ಬಿರಿಯಾನಿ ಅಂತೂ ಫ್ರೀ ಆಗಿ ತಿಂತೀವಿ ನಾವು. ಓಕೆ, ಫ್ರೀ ಬಿರಿಯಾನಿ ನಾನು ಹೆಂಗಾರ ಮಾಡಿ ತಗೋತೀನಿ ನಾನು ಮತ್ತೆ ಮನೋಜ್. ಓಕೆನಾ? ಹೆಂಗಾರ ಹೋಗಿ ಕೇಳ್ತೀವಿ. ಅಕಸ್ಮಾತ್ ಅವ್ರು ಕೊಟ್ಬಿಟ್ಟು ಎಲ್ಲ ಆದ್ಮೇಲೆ ನಮೀಗ ಬಿರಿಯಾನಿ ಇಷ್ಟ ಆಯ್ತಂದ್ರೆ ನೀನ್ ಈಸ್ಕೊಡ್ಲೇಬೇಕು. ಡನ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಏನ್ ಬೈ? ಚಾಲೆಂಜ್ ಅಕ್ಸೆಪ್ಟೆಡ್. ಸರಿ, ನೋಡಿ ಹೋಗೋಣ. ಇವಾಗ ನಾವು ಬಂದಿರೋದು ಬಂದು ಲೂಲು ಮಾಲ್ಗೆ. ಲೂಲು ಮಾಲ್ ಅಲ್ಲಿ ವೆಜ್ಜನ್ ಬಿರಿಯಾನಿ ಅಂಗಡಿಗಳವೆ ಬೈ. ಇವ್ನು ಹೇಳಿರೋ ಮಾಲು, ಓಕೆನಾ? ಬಟ್ ಯಾವ ಬಿರಿಯಾನಿ ಅಂಗಡಿಗೆ ಹೋಗಿ ನಾವು ಏನ್ ಕೇಳೋದಿನ್ನ ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಲೆಟ್ಸ್ ಸಿ. ಬಿರಿಯಾನಿ ಕೊಡಿ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ? ಅದು ಮಾಲಲ್ಲಿ ಹೋಗ್ಬಿಟ್ಟು ಅಲ್ಲ, ಅದು ಎಲ್ಲಾರ ಬೈ ನಾವು ಹೇಳ್ದಂಗೆ ಆಂಬೂರ್ ಬಿರಿಯಾನಿನೋ ದೊಣ್ಣೆ ಬಿರಿಯಾನಿನೋ ಅಲ್ಲೆಲ್ಲ ಕೇಳಿದ್ರೆ ಅಟ್ಲೀಸ್ಟ್ ಏನೋ ಕರಿನೆ ತೋರಿಸಿ ಹೋಗ್ರಪ್ಪ ತಿನ್ಕೊಂಡು ಹೋಗ್ರಪ್ಪ ಅಂತ ಕೊಡೋರು. ತಿರ್ಗಬೇಕಂದ್ರೆ ವಿಡಿಯೋ ಆದ್ಮೇಲೆ ಅದಕ್ಕೆ ಪೇ ಮಾಡ್ತೀವಿ ಅಂದ್ರೆ ಏನೋ ಒಂದು ಮಾಡ್ಬೋದಿತ್ತು. ಇಷ್ಟು ದೊಡ್ಡ ಲೂಲು ಮಾಲ್ ಕರ್ಕೊ ಬಂದ್ಬಿಟ್ಟು ಇಲ್ಲಿ ಹೋಗಿ ಇವ್ನು ಟಾಸ್ಕ್ ಕೊಟ್ಟಾನೆ. ಬಟ್ ಟಾಸ್ಕ್ ನಾವು ಎಕ್ಸೆಪ್ಟ್ ಮಾಡಿದ್ದೀವಿ. ಅವನು ಬಿರಿಯಾನಿ ಕೊಡ್ತಾನಂತೆ. ಈಗ ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ. ಏನಂತಂದರೆ ಬೈ, ಅವನಿಗೆ ಪ್ರ್ಯಾಂಕ್ ಮಾಡ್ಸೋಣ. ಅವ್ನು ಬಿರಿಯಾನಿ ಕೊಡ್ಸಿನಂದಂತಾನೆ. ಇನ್ನೂ 3 ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ, ಅವ್ರನ್ನ ಕರ್ಕೊಳ್ಳೋಣ. ಇನ್ನು 3 ಜನನ ಕಾಲ್ ಮಾಡಿ ಕರ್ಸ್ಕೊಂಡು ನಮ್ಮ ಬಾಯ್ಸ್ನ ಫೀಸ್ ಮಾಡಿಬಿಡೋಣ. ಇದು ಅವನಿಗೆ ಹೇಳೋದು ಬೇಡ. ನಾವು ಅವ್ನು ಹೆಂಗಿದ್ರು ನಮ್ಮ ಚಾಲೆಂಜ್ನ ನಾವು ಹೆಂಗೆ ಇದು ಕ್ಲಿಯರ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಅದು ಇದೆ. ನಾವು ಚಾಲೆಂಜ್ ಹೆಂಗೆ ಕ್ಲಿಯರ್ ಮಾಡ್ತೀವಿ ಇವೆಲ್ಲ ಒಂದು ದೊಡ್ಡ ಪಾಯಿಂಟೇ ಇಲ್ಲ ಅಂತಲ್ಲ. ಆಮೇಲೆ ನಾವು ಫೋನಲ್ಲಿ ಮಾಡ್ತಿರೋದ್ರಿಂದ ಆ ಕ್ಯಾಮ್ರಾ ಲೆನ್ಸು ಈ ಕಡೆ ಆ ಕಡೆ ನಮ್ಮ ಕಣ್ಣಲ್ಲಿ ಹೋಗ್ತೈತೆ. ಯಪ್ಪ ಹಿಂದನೇ ಬರ್ತಾವನೆ, ಬರಲಿ. ಬಟ್ ಬೈ, ಅಕಸ್ಮಾತ್ ನಾವು ಎಲ್ಲಾರ ಇಲ್ಲಿ ಕೇಳಿ ಬಿರಿಯಾನಿ ಅಂಗಡಿಯಲ್ಲಿ ಏನಾರ ಆಗಿಬಿಟ್ರೆ, ಏನು ನಾವು ಆ ಟಾಸ್ಕ್ನ ಫಿನಿಷ್ ಮಾಡಿಬಿಟ್ರೆ ಇವನಿಗೆ ಪಕ್ಕ ಬಿರಿಯಾನಿ ನಾವು ತಿನ್ನೋದು ಬೇಡ, ಇನ್ನು 3 ಜನ ಕರ್ಸು ಇವನಿಗೆ ಟ್ಯಾಕ್ಸ್ ಹಾಕಿಕ್ಕೋಣ. ಇದು ಬಂದು ಒಂದು ಎಂಟರ್ಟೈನ್ಮೆಂಟ್ ಆಗಿ ಎಕ್ಸೈಟೆಡ್ ಆಗಿ ಹೋಗುತ್ತೆ. ಇಲ್ಲೇನು ವಿಡಿಯೋ ವಾಚ್ ಮಾಡಿ. but ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಂದು ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಬಂದು ಲೂಲು ಮಾಲ್ ಹತ್ರ ಬಂದುಬಿಟ್ಟಿದ್ದೀವಿ. ಈ ಟಾಸ್ಕು ಅಕ್ಸೆಪ್ಟೆಡ್. ಆ್ಯಂಡ್ ಬ್ರೋ ಏನಾರ ಆಗಲಿ, ಏನು ಮನೋಜ್ ಬೈ ಫಿನಿಷ್ ಮಾಡಿಬಿಡೋಣ. ಬಂದ್ಬಿಟ್ಟ. ಓಕೆ ಗುರು, ನೀನು ಹೇಳಿದ್ದು ಏನು? ನೀನು ಹೇಳ್ದಂಗೆ ನಾವು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀವಿ. ಓಕೆನಾ? ಬಿರಿಯಾನಿ ಕೊಡ್ಸೋದು ನಿನ್ನೆ. ನೀನು ಅದು ಬಾಯಿ ತಪ್ಪು ನೀನು ಹೆಂಗೆ ಹೇಳಿದ್ದು ಏನೋ ಗೊತ್ತಿಲ್ಲ. ಬಟ್ ನಿನ್ನ ಬಾಯಿಂದ ಬಂದುಬಿಡ್ತು, ಅದು ರೆಕಾರ್ಡು ಆಗೋಯ್ತು. ಅದು ಇವ್ರು ನೋಡ್ತಾವ್ರೆ. ಅದು ಎಷ್ಟರ ಆಗಲಿ ಕೊಡಿಸ್ಬೇಕು ನೀನು. ಒಳಗಡೆ ನೋಡು, ಬಾರ್ಬಿ ಗಣೇಶನ್ ಇದೆ, ಏನೇನೋ ರೆಸ್ಟೋರೆಂಟ್ಗಳವೆ ಒಳಗಡೆ. ನಾವು ಯಾವ ರೆಸ್ಟೋರೆಂಟ್ ಬೇಕಾದ್ರೂ ಹೋಗ್ಬೋದು ಒಳಗಡೆ. ಬಿರಿಯಾನಿ ಅಷ್ಟೇ. ಓಕೆನಾ? ಅಕಸ್ಮಾತ್ ನೀನು ಕೊಡಿಸಿಲ್ಲ ಅವಾಗ ಇರೋದು ನಿನಗೆ. ಅದನ್ನೇ ರೆಕಾರ್ಡ್ ಮಾಡಿ ಹಾಕ್ತೀನಿ. ಬಟ್ ಕೊಡಿಸ್ತೀಯ ಅಂತ ಒಪ್ಕೊಂಡಿದ್ಯಾ? ನಾವು ಟಾಸ್ಕ್ ಫಿನಿಷ್ ಮಾಡೋಣ ಬನ್ನಿ. ನಮ್ಮ ಬಾಯ್ಸ್ ಬಂದು ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಾವ್ರೆ. ಬಟ್ ನಾವು ಬಂದು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ, ಬೇರೇನಿಲ್ಲ. ಬೈ, ಪಕ್ಕದಲ್ಲಿ ಫಂಚೂರ ಇದೆ, ಹೋಗನ್ವಾ? ಕಾಸಿದೆಯಾ? ಕಾಸೇ ಇಲ್ಲ. ನಾನು ನೋಡ್ಕೊಳ್ಳಿ, ಫ್ರೀ ಬಿರಿಯಾನಿ ಹೋಗಿ ಕೇಳಬೇಕಂತೆ. ಅದು ಒಂದು ಬಿರಿಯಾನಿ ರೆಸ್ಟೋರೆಂಟಲ್ಲೇ ಹೋಗಿ ಕೇಳೋಣ. ನಮಗೂ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಯಿತು, ಇವ್ರು ಬಂದು ಫ್ರೀಯಾಗಿ ಬಿರಿಯಾನಿ ಸರ್ವ್ ಮಾಡ್ತಾರೆ ಅಂತ. ಬಟ್ ಅದೇನು ಫ್ರೀ, ಎಷ್ಟು ಫ್ರೀ, ಪ್ರಿಯಾರಿಟಿಯಾಗಿ ನಾವು ಏನಾರು ಪೇ ಮಾಡಬೇಕಾ ಅವೆಲ್ಲ ಇನ್ನೂ ಏನು ಗೊತ್ತಿಲ್ಲ. ಬಟ್ ನಾವು ಹೋಗಿ ಅಲ್ಲಿ ಕೇಳಿ ಮಾತಾಡಿ ನೋಡೋಣಂತೆ. ರೆಡಿ ಇದ್ದೀರಾ ಎಲ್ಲರೂ ಬಯಸ್ಕೊಳ್ಳೋಕ್ಕೆ? ಫ್ರೀ ಬಿರಿಯಾನಿ ಅಲ್ವಾ, ಅದಕ್ಕೆ. Please Lord give me a sign, a sign. All right ಅಂತಮ್ಮ. ಸೊ ಅಂಗಡಿ ಹುಡುಕಾಯಿತು ಇಲ್ಲಿ.
ಡೆಕ್ಕನ್ ಪ್ಯಾರಡೈಸ್ ಅಂತ. ಲೆಟ್ಸ್ ಸಿ ಇಲ್ಲಿ ಏನು ಆಫರ್ ಅಂತ ಕೇಳೋಣ. भैया नमस्ते. नमस्ते भाई. ऐसा इंस्टाग्राम पे देख रहा था तो आपका ट्राई एंड बाई जो फ्री बिरयानी है ना, हाँ जी सर. ऑफर है क्या अभी करंटली? हाँ करंटली ऑफर है सर. अच्छा तो डेली रहेगा? हाँ डेली रहेगा वो. उसका कॉन्सेप्ट है आपको ऑफर में चाहिए आपको ट्राई के लिए आपको चिकन का राइस मिलेगा, मटन का चाहिए मटन का मिलेगा, वेज का चाहिए वेज का मिलेगा. ओके तो मतलब फ्री है उसका? फ्री है उसका कोई चार्जेस नहीं है. ಓಕೆ ಫ್ರೀ ಹೇ ಸೊ ಇದು ಸಖತ್ತಾಗಿದೆಯಲ್ಲ. ಬೇರೆ ಕಡೆ ಗೊತ್ತಿಲ್ಲ ಬಟ್ ಬೆಂಗಳೂರು ಕರೆಂಟ್ ಆಗಿ ಟ್ರೈ ಮಾಡಿ ಇಷ್ಟ ಆದರೆ ಆಮೇಲೆ ನೀವು ತಗೊಂಡು ಅದಕ್ಕೆ ಪೇ ಮಾಡ್ಬೋದು. ಈಗ ನೀವೇನು ಟ್ರೈ ಮಾಡ್ತಿದ್ದೀರೋ ಅದಕ್ಕೆ ಕಾಸಿಲ್ಲ ಅಂತೆ. ಬ್ರೋ ನೋಡಿ ಈ ಕಪ್ ಇದೆಯಲ್ಲ ಬಾಯ್ಸ್, ಬಿರಿಯಾನಿ ಬಂತು. ಇದು ಬಂದು ಚಿಕನ್ है? चिकन. ओके चिकन राइस. चिकन राइस सैंपल. पीस पीस नहीं मिलेगा क्या? पीसेस में नहीं मिलता सर. है ना ಬರೀ ರೈಸು. ಓಕೆ ದಿಸ್ ಇಸ್ ಮಟನ್ ರೈಸ್. ಟೇಸ್ಟ್ ಮಾಡಪ್ಪ ಗೋವಿಂದು. ನಿಲ್ಸು 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 ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇಷ್ಟೇ ಕೊಡ್ತಾರ ಅಂತ ಕೇಳ್ತಾವನೆ. ये सैंपल अभी कब मिलेगा क्या? अभी कभी मिलेगा? ಓ ಹಂಗಾರೆ ಇದನ್ನೇ ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ಬಿಟ್ಟು. ಚೆನ್ನಾಗಿದೆಯಲ್ಲ? ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳ್ಬೇಕು ಇಬ್ರು. ಫಸ್ಟ್ ಟೈಮ್ ಕಾಸು ಕೊಡ್ದಿರ ಫ್ರೀ ಬಿರಿಯಾನಿ ತಿಂತಾ ಇದ್ದೀನಿ. ಕಾಸು ಕೊಡ್ದಿರ ಫ್ರೀ ಬಿರಿಯಾನಿ ತಿನ್ನಿ. ಇದು ಬಂದು ಚಿಕನು, ಅದು ಬಂದು ಮಟನ್ ರೈಸ್. ಇದು ಮಟನಾ? ಹೇಗಿದೆ ಬ್ರೋ? ಸೂಪರ್ ಮಸ್ತ್. ನೀವು ಕಾಸು ಕೊಡ್ದಿರ ತಿಂತೀವಲ್ಲ ಆ ಟೇಸ್ಟೇ ಬೇರೆ ಇರುತ್ತೆ ಅಂತ. ಅಲ್ಲ ಇನ್ನೊಂದು 2 ಕಪ್ ಕೊಡ್ತಾರಂತೆ ಸ್ಯಾಂಪಲ್ ಮತ್ತೆ ಕೇಳಿದ್ರೆ. ನಾವು ಹಿಂಗಿದ್ರು 5 ಜನ ಇದ್ದೀವಿ, ಇನ್ನೊಂದು 5 ಕಪ್ ಇಸ್ಕೊಬಿಟ್ರೆ ಅಲ್ಲೇ ಒಂದು ಪ್ಲೇಟ್ ಆಗಿಬಿಡುತ್ತೆ. ಸರಿ ಈಗ ಏನಪ್ಪ ಫಿಶ್ ಮಾಡಿಬಿಡ ಅನ್ವಾ? ಟಾಸ್ಕ್ ಕೊಟ್ಟನಲ್ಲ, ಇವನೇ ಟಾಸ್ಕ್ ಕೊಟ್ಟಿದ್ದು. ಏನು ಸಿಕ್ತು ನೋಡು ಫ್ರೀ ಬಿರಿಯಾನಿ. ಒಳ್ಳೇದಾಯ್ತು. ಇವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ ನಾನು. ಈ ಡೆಕ್ಕನ್ ಪ್ಯಾರಡೈಸಲ್ಲಿ ಟ್ರೈ ಆ್ಯಂಡ್ ಬೈ ಥರ ಇದು. ಸೊ ನೀವು ಬೈ ಮಾಡೋಕ್ಕಿಂತ ಮುಂಚೆ ಟ್ರೈ ಮಾಡಿ ಆಮೇಲೆ ಆರಾಮ್ಸೆ ಬೈ ಮಾಡ್ಬೋದು. ಇದಕ್ಕೆ ಕಾಸಿಲ್ಲ. ಈಗ ನೆಕ್ಸ್ಟು ನೀವೇ ಕಾಸು. ಇನ್ನೊಂದು ಬೌಲ್ ತೋರಿಸ್ತಾರ ಅದಲ್ವಾ ಫ್ರೈ? ಓ ಅವನು ಆ ಬೋಲ್ ಅಂತ ಅವನೇ ಸರ್ವ್ ಮಾಡೋ ಬೋಲು. ಆ ಬೋಲೆಲ್ಲ ಫ್ರೀ ಇಲ್ಲ. ನಿನಗಿದು ಇಷ್ಟ ಆದರೆ ಅದು ನಾವು ಟ್ರೈ ಮಾಡೋ. ಈಗ ಇದಕ್ಕೆ ಕಾಸಿಲ್ಲ, ಈಗ ಅದಕ್ಕೆ ಕಾಸಿದೆ. ಟ್ಯಾಕ್ಸ್ ಹಾಕ್ಬಿಡನ್ವಾ? ಪೇ ಮಾಡ್ತೀಯ ತಾನೆ? ಟ್ರೀಟ್ ಬೈ ಗೋವಿಂದ್. ಹೊಸ ಫೋನ್ ಇಸ್ಕೊಂಡವನಪ್ಪ. ಸೊ ಫಿಶ್ ಬನ್ನಿ. ಇವನು ಟಾಸ್ಕ್ ಕೊಟ್ಟ. ಈಗ ಅವನಿಗೆ ಸ್ಪೆಷಲಾಗಿ ಮಟನ್ ಬಿರಿಯಾನಿ ತರಿಸಿದ್ದೀನಿ, ನನಗೆ ಚಿಕನು, ನಿಮಗೆ ಗೋಂಗೂರ ಚಿಕನ್. ಓಕೆನಾ? ನಿನ್ನ ಟಾಸ್ಕ್ ಸೂಪರಾ? ಅದು ನೋಡಿ ಹೋಗಿ ಲೂಲು ಮಾಲ್ ಒಳಗಡೆ ಹೋಗಿ ನನಗೆ ಟಾಸ್ಕ್ ಕೊಟ್ಟವನೇ, ಹೋಗಿ ಇಲ್ಲಿ ನಿನ್ನ ಬಿರಿಯಾನಿ ಅಂಗಡಿಯಲ್ಲಿ ಹೋಗಿ ಕೇಳು ಅಂತ. ಎಲ್ಲ ಲೋಕಲ್ ಆಗಿ ಆಂಬೂರ್ ಬಿರಿಯಾನಿ ಇದ್ದರೆ ಕೇಳ್ಬೋದಿತ್ತು ಆರಾಮಾಗಿ. ಅವ್ರು ಹೋಗಪ್ಪ ಅಂತ ಒಂದು ಪ್ಲೇಟಲ್ಲಿ ಹಾಕಿ ಕೊಡೋರು. ಹೆಂಗೋ ಇಲ್ಲಿ ಸಿಕ್ತು. ಸರಿ ಬನ್ನಿ ಚಿಕನ್ ಬಿರಿಯಾನಿ ಫ್ಲಿಪ್ ಮಾಡೋಣ. ಆ್ಯಕ್ಚುಲಿ ಸೀನ್ ಅಂತಂದರೆ ನಂದೇ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅವನು. ಇವೆಲ್ಲ ಲಕ್ಕಿರಬೇಕು. ಇವನೇನೋ ದೊಡ್ಡದಾಗಿ ಟಾಸ್ಕ್ ಕೊಟ್ಬಿಡ್ತಾನೆ. ಮಟನ್ ಯಾರಿಗೆ ಬರಬೇಕೋ ಅವ್ರಿಗೆ ಮಟನ್ ಬರುತ್ತೆ. ನೀವೇನೋ ಸರ್ವ್ ಮಾಡ್ಕೊತಿದ್ದೀರಾ ಮಾಡ್ಕೊಳ್ಳಿ. ರೈಸ್ ನೋಡಿ ಸಖತ್ ಉದುರಿಯಾಗಿ ಮಸಾಲೆನೂ ಅಂಟಿದೆ, ಜೊತೆಗೆ ಪ್ಯಾಕ್ಡ್ ಆಗಿದೆ, ಫುಲ್ ಕಂಪ್ಲೀಟಾಗಿ ಪ್ಯಾಕ್ಡ್ ಆಗಿದೆ ಮಸಾಲೆ. ಬೈ ಶುರುನಾ? ವಾವ್. ಪ್ಲೇನ್ ರೈಸ್ನ ಟೇಸ್ಟ್ ಮಾಡಿದ್ರೆ ನಂಗೆ ಗ್ರೇವಿ ರೈಸ್. ಓ ಲೆಗ್ ಪೀಸು. ಹೋಗಿ ಮಜಾ ಮಾಡು, ಎಂಜಾಯ್ ಮಾಡು. ನಿಮ್ಗೇನು ಬಿರಿಯಾನಿ ಆರ್ಡರ್ ಮಾಡಿಸಿದ್ರು? ಏನು ಬ್ರೋ? ಗೋಂಗೂರು ಹುಳಿ ಖಾರ ಇದೆ. ಇಲ್ಲಿ ಆ್ಯಕ್ಚುಲಾಗಿ ನಾವು ಸ್ಯಾಂಪಲ್ ಟ್ರೈ ಮಾಡಿದ್ವಲ್ಲ ಫ್ರೀ ಬಿರಿಯಾನಿ, ಅದು ಟ್ರೈ ಮಾಡಿದ್ಮೇಲೆ ಇವ್ರ ಹತ್ರ ಕೇಳಿದ್ರೆ ಇವೆಲ್ಲ ತುಂಬ ಸ್ಪೆಷಲ್ ಅಂದರು. ಈ ಗೋಂಗೂರ ಬೈ ಅವಕಾಯಿ ಬಿರಿಯಾನಿನೂ ಇದೆ ಬೈ ಇವ್ರ ಹತ್ರ. ಅವಕಾಯಿ ಆಂಧ್ರ ಸ್ಟೈಲು. ಸೊ ಇವರ ಈ ಬ್ರ್ಯಾಂಡ್ ನೋಡಿ ಅಥೆಂಟಿಕ್ ಹೈದರಾಬಾದಿ ದಮ್ ಬಿರಿಯಾನಿ ಅಂತ. ಸೊ ಫ್ಲೇವರ್ ವೈಸ್ ಸಗದಾಗಿದೆ. ನನಗೆ ಈ ಬಿರಿಯಾನಿನೇ ಖಾರ ಅನಿಸ್ತೈತೆ. ನೀವು ಅದಕ್ಕಿಂತ ಇದನ್ನ ಟ್ರೈ ಮಾಡಿ, ನಿಮ್ಗೆ ಆ ಗ್ರೇವಿ ಇದೆಯಲ್ಲ ಹುಳಿ ಗೊತ್ತಾಗುತ್ತೆ. ಆ ಗೋಂಗೂರ ಅಂತ ಏನು ಹೇಳ್ತಾ ಇದ್ದಾರೆ ಟೇಸ್ಟು ಎಕ್ಸಾಕ್ಟ್ ಇದನ್ನ ಕೊಡುತ್ತೆ. ಆ ಮಸಾಲೆಯಲ್ಲಿ ಮಿಕ್ಸ್ ಮಾಡಿದ್ರೆ ಗೋಂಗೂರ ಒಂದು ಟೇಸ್ಟು. ಆ್ಯಂಡ್ ಮಟನ್ ಪೀಸ್ ನೋಡ್ತೀರಾ ಸಕ್ಕದಾಗಿ ಬೆಂದಿದೆ ಆ ಪೀಸು. ಒಳ್ಳೆ ಮಟನ್ ಪೀಸಪ್ಪ, ಪಿಂಕಿಶ್ ಮೀಟು. ವಾವ್, ಮಟನ್ ಕೇಕ್ ಅನ್ಬೋದು ಬೈ, ಅಷ್ಟು ಸಾಫ್ಟಾಗಿ ಬೆಂದಿದೆ. ಲಿಟ್ರಲಿ ಡೆಫಿನೆಟ್ಲಿ ನೀವು ಬಂದರೆ ಹೈದರಾಬಾದಿ ಮಟನ್ ಬಿರಿಯಾನಿ, ದಮ್ ಬಿರಿಯಾನಿ ಟ್ರೈ ಮಾಡಿ. ಗೋಂಗೂರ ಅವ್ರಿಗೆ ಇಷ್ಟ ಆಗಿದೆ. ನಿನ್ಗೆ ಹೆಂಗಪ್ಪ?
ಆಸಮಾಗಿದೆ. ಏನೋ ಅಂದ ನಿನಗೇನೋ ಕೇಳಿಸ್ತು. ಆಸಮ್ ಅಂತಿದ್ದ ನನಗೆ ಬೇರೆದೇನೋ ಕೇಳಿಸಪ್ಪ. ಇಷ್ಟು ಡೀಸೆಂಟಾಗಿ ತಿಂತಾವ್ ನೋಡಿ ಬೈ ಇವನು. ಸ್ಪೂನಲ್ಲಿ ತಿಂತವನಲ್ಲ, ಲೆಗ್ ಪೀಸ್ನ ಸ್ಪೂನಲ್ಲಿ ತಿಂತಿಲ್ಲ. ಹಿಂಗೆ ತಿನ್ನೋನಿಲ್ಲ ಇವನು ಬೈ. ನನಗೆ ಆ ಬಾಸ್ಮತಿ ರೈಸ್ ಕ್ವಾಲಿಟಿ ಸಗದಾಗಿ ಇಷ್ಟ ಆಯಿತು, ಅದ್ಭುತವಾಗಿದೆ. ಹಂಗೆ ನೋಡ್ತಿರ್ಬೋದು ಸ್ಟಾರ್ಟ್ರು ಅಂತ ತರಿಸಿದೆ. ಇದು ಬಂದು ಪನ್ನೀರ್ ಸಮಥಿಂಗ್ ಇತ್ತು, ಪನ್ನೀರ್ ಚಿಲ್ಲಿನೋ ಸಮಥಿಂಗ್ ಇತ್ತು. ವಾ, ಪನ್ನೀರ್ ಸಗದ್ ಸಾಫ್ಟಾಗಿ ಆ ಘಾಟ್ ಹೊಡಿತೈತೆ ಫಸ್ಟು, ಅದು ತಿಂದ ತಕ್ಷಣ ಬೈಟು ಸಗದಾಗಿದೆ. ಆ್ಯಂಡ್ ಇದು ಬಂದು ಚಿಕನ್ 555. ಚಿಕನ್ 555 ಎಲ್ಲಾರ ಕೇಳಿದ್ದೀರಾ ಹೆಸರು? ಚಿಕನ್ 555. ಚಿಕನ್ 65 ಕೇಳಿರ್ತೀರಾ? 69 ಕೇಳೋನಂತೆ. 69 ಈ ವಿಡಿಯೋ ಥರ ಹೋಗ್ತಿಲ್ಲ, ಬೇರೆ ಏನೋ ಥರ ಹೋಗ್ತೈತೆ. ಲೆಟ್ ಇಟ್ ಬಿ. ವಾವ್ ಬೈ, ಬೋನ್ಲೆಸ್ ಪೀಸ್ ಬೈ. ಪ್ಯಾಡ್ಗೆ ಮೆಣಸಿನ್ಕಾಯಿನ ಖಾರ, ಆಮೇಲೆ ಲೈಟಾಗಿ ಹುಳಿ ಅಂಶ, ಆ ಟೆಂಡರಿ ಮೀಟು ಲೈಟಾಗಿ ಮೇಲ್ಟಾಗಿ ಸ್ವೀಟಾಗೂ ಇದೆ. ಅದೇ ರೀತಿ ನಿಮಗೆ ಬಂದು ಟ್ಯಾಂಗಿ ಫ್ಲೇವರು ಹೊಡೆಯುತ್ತೆ. ಇನ್ನೊಂದು ನಾನು ಚಿಕನ್ನ ಫಸ್ಟ್ ಕುಕ್ ಮಾಡಿಬಿಟ್ಟು ಅದರಲ್ಲಿ ಮಸಾಲೆನ ಸಾಟೆ ಮಾಡಿರೋದು. ಸೊ ನಿಮಗೆ ಲೈಟಾಗಿ ಆ ಕ್ಯಾಶ್ಯೂ ನಟ್ಟಿನ ಒಂದು ಗಮನ ಬರ್ತದೆ, ಬಿಕಾಸ್ ತುಂಬ ಕ್ಯಾಶ್ಯೂ ನಟ್ಸ್ ಹಾಕೋರೆ ಬಿಟ್ಸ್ಗಳು. ಮಟನ್ ಬಿರಿಯಾನಿ ಅದ್ಭುತವಾಗಿದೆಯಪ್ಪ, ಖಂಡಿತ ಮಸ್ಟ್ ಟ್ರೈ ಅಂತೀನಿ ನಾನು ಬೈ. ರೈತ ಇದೆ, ಲೈಟಾಗಿ ರೈತ ಹಾಕ್ಕೊಂಡು ವಾವ್, ತಳಿವರೆ ಮಟನ್ ಬಿರಿಯಾನಿ ಬೇರೆ ಲೆವೆಲ್, ಚಿಕನ್ ಬಿರಿಯಾನಿ ಬೇರೆ ಲೆವೆಲ್, ಗೋಂಗೂರ ಬಿರಿಯಾನಿ ಬೇರೆ ಲೆವೆಲ್, 3 ಜನನೂ ಬೇರೆ ಲೆವೆಲ್. ವರ್ತ್ ಅನಿಸ್ತಾ ಬೈ. ಇದೆಷ್ಟು ಗೊತ್ತಾ? ಒಂದೊಂದು ರೇಟ್ ಇದೆ. 349, 499, ಇನ್ನೊಂದು 349 ಅಂದರೆ ಬೇರೆ ಬೇರೆ ರೇಟ್ಸ್ ಇದೆ. ಆ್ಯಂಡ್ ಈಗೆಲ್ಲ ಬಿಲ್ ಪೇ ಮಾಡೋದು ಗೋವಿಂದ್. ಶಾರ್ಟ್ ಕಟ್ ನಡೆದು ಹೌದು ಬ್ರೋ, ಟಾಸ್ಕ್ ನೀವು ಕೊಟ್ಟ ಮೇಲೆ ನೀವೇ ಮಾಡಬೇಕು. ಯಾರ್ದಾರ ಬರ್ಡೇ ಇದ್ರೆ, ಯಾರು ಹೊಸ್ದಾಗ ಏನಾರ ವಸ್ತು ಈಸ್ಕೊಂಡ್ರೆ ಯಾರು ಟ್ರೀಟ್ ಕೊಡ್ಬೇಕು ಬೈ? ಅವ್ನು ತಾನೇ ಟ್ರೀಟ್ ಕೊಡ್ಬೇಕು. ಟಾಸ್ಕಲ್ಲಿ ವಿನ್ ಆಗಿದೆ, ಟಾಸ್ಕಲ್ಲಿ ವಿನ್ ಆಗಿದ್ರೆ ಆ್ಯಕ್ಚುಲಿ ಹೇಳ್ಬೋದು, ನೀವು ವಿನ್ ಆಗಿಲ್ಲ. ಇವನ್ಗೆ ಅಂತ ಪೆಟ್ರೋಲ್ ಹಾಕಿ ಲೂಲುಮಲ್ ಬಂದು ಏನು 20-30 ಕಿಲೋಮೀಟರ್ ಡ್ರೈವ್ ಮಾಡಿ ಈ ಕಡೆ ಬಂದು ನಾವು ಈ ಬಿರಿಯಾನಿನ ಬೇರೆ ಟ್ರೈ ಮಾಡಬೇಕು, ಅದು ಬೇರೆ ಈಸ್ಕೊಡ್ಬೇಕು ಇವ್ರಿಗೆ. ಫ್ರೀ ಬಿರಿಯಾನಿ ಕೇಳಿಸಿಲ್ಲ ಅವ್ರಿಗೆ. ಫ್ರೀ ಬಿರಿಯಾನಿ ತಿಂದಾಯ್ತು. ನೀನು ತಾನೇ ಅಂದೆ ಚೆನ್ನಾಗಿದೆ ಬಾ ಒಂದು ಬಿರಿಯಾನಿ ಟ್ರೈ ಮಾಡೋಣ ಅಂತ. ಈ ಕಪ್ಪಲ್ಲಿ ಫ್ರೀ ಬಿರಿಯಾನಿ ಅದೇಪ್ಪ, ನಮಗೆ ಈ ಕಪ್ಪಲ್ಲಿ ಮಾತ್ರ ನಮಗಿದು ಫ್ರೀನೇ ಬ್ರೋ, ಅವ್ನು ಪೇ ಮಾಡ್ದಂತಾನೆ, ನಮಗಿದು ಫ್ರೀನೇ. ಹೌದು, ಫ್ರೀ ಬಿರಿಯಾನಿ ತಿನ್ಬೇಕಾಗಿರೋರು ಯಾರು? ಅಷ್ಟೇ. ನಮಗೆ ಫ್ರೀ ಬಿರಿಯಾನಿ ನೀನು ಟಾಸ್ಕ್ ಕೊಟ್ಟೆ. ಸರಿ, ಓಕೆ, ಪೇ ಮಾಡಿ. ನೀನು ಅಡ್ರೆಸ್ ಕೊಡ್ತೀನಿ, ಮನೆ ಹತ್ರ ಹೋಗಿ ನಿಮ್ಗೆ ಯಾರು ಫ್ರೀ ಬಿರಿಯಾನಿ ಬೇಕಂದ್ರೆ ಆ ನಂಬರ್ ಕಾಂಟ್ಯಾಕ್ಟ್ ಆಗಿ ಕೊಡ್ತಾನೆ. ಕೆಳಗಡೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದು ಯಾವುದೋ ಇದೆಯಲ್ಲ ಬೈ, ಇಲ್ಲಿ ಹಾಸ್ಪಿಟಲ್ ಬರುತ್ತೆ, ಅಲ್ಲಿ ಹೋಟ್ಲು ಬರುತ್ತೆ, ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥರ ಈ ಪಕ್ಕದಲ್ಲಿರೋ ಲುಲು ಮನ್ಗೆ ಕರ್ಕೊಂಬರ್ತಾನೆ. ಹೌದು, ಹಂಗೋಪ್ಪ ಬರೀ ಪೆಟ್ರೋಲ್ಗೊಂದು ಕಾಸು ಹಾಕಂಗಾಯ್ತು. ಈಗ ಇದೆಲ್ಲ ಅವನು ಹಾಕ್ತಾನೆ. ಇಲ್ಲಿ ಗೋಲಿ ಚೂಡಂಗೆ ಆಯ್ತು ಬೈ. ನಾನು ತೊಗೊಂಡಿರೋದು ಬ್ಲೂ ಲೈಮ್, ನೀವು ಗೋವಾ ಚಿಲ್ಲಿ. ಓಕೆ, ನೀವು ಪೈನಾಪಲ್. ಓಕೆ, ಬನ್ನಿ. ಇಟ್ಸ್ ಗುಡ್ ಫ್ಲೇವರ್ಡ್ ಯಾ. ಅಂತಮಾಸಿ ಡೆಕ್ಕನ್ ಪ್ಯಾರಡೈಸು ಲೂಲು ಮಾಲು 4th ಫ್ಲೋರಲ್ಲಿರೋದು ಫುಡ್ ಕೋರ್ಟು. ಅಡ್ರೆಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಬನ್ನಿ. ಅಟ್ಲೀಸ್ಟ್ ಗ್ರೂಪಲ್ಲಿ ಒಂದು ಜನ ಬರ್ತೀರಾ, ಬಿರಿಯಾನಿ ಟ್ರೈ ಮಾಡಬೇಕಾ? ಫ್ರೀ ಸ್ಯಾಂಪಲ್ ಬಿರಿಯಾನಿ ಟ್ರೈ ಮಾಡಿ ನೋಡಿ. ಈ ಕಪ್ಪಲ್ಲಿ ಕೊಡ್ತಾರೆ, ಈ ಕಪ್ಪಲ್ಲಿ ಬಿರಿಯಾನಿ ಕೊಡ್ತಾರೆ. ಸೊ ಟ್ರೈ ಮಾಡಿಬಿಟ್ಟು 10 ಜನ ತಿಳ್ಕೊಂಡಿರೋ ಥರ ಈ ದೊಡ್ಡ ಕಪ್ ಈ ದೊಡ್ಡ ಕಪ್ ಅನ್ಕೋಬೇಡಿ. ಟ್ರೈ ಮಾಡಾದ್ಮೇಲೆ ಇದನ್ನು ಟ್ರೈ ಮಾಡಿ. ಇಷ್ಟ ಆದರೆ ಓಕೆನಾ, ಖಂಡಿತ ಇಷ್ಟ ಆಗುತ್ತೆ. ಕ್ಯಾಮ್ರಾ ಆ ಕಡೆ ಇನ್ನೂ 3 ಜನ ಗೊತ್ತವ್ರೆ, ಇನ್ಕ್ಲೂಡಿಂಗ್ ಕ್ಯಾಮ್ರಾಮ್ಯಾನು. ಇನ್ನು ಅವ್ರು ಬ್ಯಾಟಿಂಗ್ ಮಾಡಬೇಕು. ಸೊ ಎಲ್ಲದಕ್ಕೆ ಸೇರಿ ಬೈ ಏನಿವತ್ತೊಂದು ಹಬ್ಬಬ್ಬ ಅಂದರೆ 2,000 ಬಿಲ್ ಆಗಲ್ವಾ? ಆಗುತ್ತೆ. ಟೋಪಿ ಫೈನಲ್ ಆಗಿ ಬಂದು ಬಿರಿಯಾನಿ ಟೇಸ್ಟ್ ಮಾಡಾಯಿತು. ಸೊ ಇಲ್ಲಿ ನನಗೆ ಒಂದೇ ಸೀನ್ ಗೊತ್ತಾ, ಈ ಅಪ್ಪ ಟಾಸ್ಕ್ ಕೊಟ್ಟಿದ್ದಕ್ಕೆ ಈ ಜಾಗಕ್ಕೆ ಬಂದ್ವಿ. ನನಗೇನೋ ವರ್ತ್ ಅನಿಸ್ತಪ್ಪ, ಸ್ಯಾಂಪಲ್ ಬಿರಿಯಾನಿನೂ ವರ್ತ್ ಅನಿಸ್ತು. ಆಮೇಲೆ ಇವರ ಕಾಸು ಕೊಟ್ಟು ತಗೊಂಡಿರೋ ಒಂದು ಬಿರಿಯಾನಿ, ನಮ್ಮ ಟ್ಯಾಕ್ಸ್ ಪೇ ಮಾಡಿರೋ ಬಿರಿಯಾನಿ. ಸೊ ಕೆಳಗಡೆ ನಂಬರ್ ಹಾಕ್ತೀನಿ, ಯಾರಿಗಾರ ಬಿರಿಯಾನಿ ಬೇಕಂದರೆ ಈ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡಿ. ಏನು ಮನೋಜ್ ಭಾಯ್ ಸಿಗುತ್ತೆ? ಏನಂದರೆ ಗೋವಿಂದ್ ಕೊಡ್ತಿದ್ದಾನಲ್ಲ ಬಿರಿಯಾನಿ, ಫ್ರೀ ಬಿರಿಯಾನಿ ತಿಂತಾ ಇದ್ರೆ ಟೇಸ್ಟೇ ಬೇರೆ ಲೆವೆಲ್ ಇತ್ತು.
ಅದು ಮಾತ್ರ ಹೇಳ್ತೀನಿ. ಹೌದು, ಫ್ರೆಂಡ್ ಕೈಯಿಂದ ಬಿರಿಯಾನಿ ಫ್ರೆಂಡು ಕೊಡಿಸಿ ಅದು ತಿಂದರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾವೀಗ ವಿಡಿಯೋ ಮಾಡಿದ್ರೆ ಇಲ್ಲಿ ನಮ್ಮ CM ಮತ್ತು ಇನ್ನೊಬ್ರು ಫೋಟೋ ಶೂಟ್ ಮಾಡ್ತಾವ್ರೆ. ಬೈ ಏನಾರು ಆಡ್ಬಿಟ್ಟು ಹೋಗೋಣ ಗೇಮು. ಸ್ಟಾರ್ಟಿಂಗಲ್ಲೇ ಕೇಳಿದೆ, ಇವ್ರು ಬೇಡ ಅಂದರು, ಕಾಸಿಲ್ಲ ಅಂತ. ಇವಾಗ ಇದೆ ಬ್ರೋ ನಮ್ಮ ಹತ್ರ ಕಾಸು. ಎಲ್ಲಿಂದ ಸ್ಪಾನ್ಸರ್ ಇದ್ದಾರೆ ಬ್ರೋ. ಓ, ಸ್ಪಾನ್ಸರ್ ಬೈ ಗೋವಿಂದರಾಜ್. ಮುಸ್ಲಿಂ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೆ ಯಾರು ಈಗ ತುಂಬ ಜನ ಬಂದು ಇದು ಹಲಾಲ್ ಇದೆಯಾ ಇಲ್ವಾ ಅಂತ ತುಂಬ ಜನ ಕೇಳ್ತಿರಲ್ಲ, ಇವ್ರು ಬಂದು ಹಲಾಲ್ ಸರ್ಟಿಫೈಡ್. ಸೊ ಆಮೇಲೆ ಇನ್ನೊಂದು ಮೇನ್ಲಿ ಬಂದು ಇವರ ಬಿರಿಯಾನಿ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಮೋರ್ ದನ್ ಎಕ್ಸ್ಪೆಕ್ಟೆಡ್. ಕ್ವಾಂಟಿಟಿ ಆರಾಮ್ಸೆ ಇಬ್ರು ತಿನ್ಬೋದು. ನಮ್ಮಂಥವ್ರಿದ್ರೆ ಒಂದೊಂದು ಸಾಲಲ್ಲ, 2-3 ಹೋಗುತ್ತೆ. ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇವ್ನು ಕೊಟ್ಟಿದ್ದ ಟಾಸ್ಕ್ ಕಂಪ್ಲೀಟು. ನೆಕ್ಸ್ಟ್ ಟಾಸ್ಕ್ ಈ ಥರ ಕೊಡು, ಯಾಕಂದರೆ ಬಿಲ್ ಪೇ ಮಾಡೋ ಸ್ಪಾನ್ಸರ್ ಪೇ ಮಾಡೋದಕ್ಕೆ ಇವ್ನು ರೆಡಿ ಇರ್ತಾನಲ್ಲ, ಸೊ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಪೇ ಮಾಡಬೇಕಂದ್ರೆ ಸ್ವಲ್ಪ ಅದು ವರ್ಕೌಟ್ ಆಗಲ್ಲ, ಇವ್ನು ಪೇ ಮಾಡಬೇಕಂದ್ರೆ ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಹೇಳಿ ಯಾವುದಂತ ನೀವೇ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಮ ಕೈಯಿಂದನೇ ಟಾಸ್ಕ್ ಮಾಡಿಸೋಣ. ನೀವು ಯಾವ್ದು ಅಂತೀರೋ ಅದಕ್ಕೆ ಇವನು ಪೇ ಮಾಡ್ತಾನೆ ಬಿಲ್ಲು. ಏನಣ್ಣ ಅಲ್ಲಿಯ ಟಾಸ್ಕ್ ಕೊಡೋಕೆ ಇವ್ನು ರೆಡಿ ಇದ್ದಾನೆ ಅಂತ ಗೊತ್ತಿಲ್ಲ. ಅವ್ರ ಪಾರ್ಟಿ ಓ, ಯಾರು ಸೋಲ್ತಾರೋ ಅವ್ರ ಪಾರ್ಟಿ. ಓಕೆ, ಬಂದ್ಬಿಟ್ಟು ನಮ್ಮ ಗೋವಿಂದ್ ಅಂತ ಹೇಳಿ. ಹೌದು, ಇದಕ್ಕೆ ಟಾಸ್ಕ್ ಕೊಡು ಅಂತ ಮಜ. ಏನಂತಂದ್ರೆ ಅವ್ನು ಟಾಸ್ಕ್ ಕೊಟ್ಟು ನಾವು ಫಿನಿಶ್ ಮಾಡಿದ್ವಿ. ಸೊ ವಿನ್ನರ್ಸ್ ಯಾರು ಬೈ? ವಿ ಆರ್ ದಿ ವಿನ್ನರ್ಸು. ಆ್ಯಂಡ್ ಲೂಸರ್ ಯಾರು ಬೈ? ದಿಸ್ ಈಸ್ ದಿ ಪರ್ಸನ್. ಅದು KGF ಅಲ್ಲಿ ಬರುತ್ತಲ್ಲ ಡೈಲಾಗ್, ನೋಟ್ ಮಾಡಿಕೊಳ್ಳಿ ಅಂತ ಮಸ್. ಈಗ ನೆಕ್ಸ್ಟ್ ಟಾಸ್ಕ್ ಕೊಡ್ತಾನಂತೆ. ಅದು ಯಾವ ಮಾಲು? ಏಷ್ಯನ್ ಮಾಲ್ ಅಂತೆ. ಅಲ್ಲಿ ಏನು ಟಾಸ್ಕು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀಯಾ, ಆಮೇಲೆ ಹೇಳ್ತೀಯಾ? ನೆಕ್ಸ್ಟ್ ಟಾಸ್ಕ್ಗೆ ನಾವು ರೆಡಿಯಪ್ಪ, ಯಾಕಂದರೆ ಈಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಟಾಸ್ಕ್ ಇನ್ನೂ ಹೆವಿ ಕೊಡು. ನಮ್ಮ ಫ್ಯಾನ್ಸ್ ಕೊಡ್ತಾರೆ, ಅದು ಅವ್ರಿಗೆ ಗೊತ್ತು. ಆ ಟಾಸ್ಕ್ ಇರಲಿ, ಅವ್ರು ಏನಾರ ಹೇಳಿದ್ರೆ ಅದು ಮಾಡೋಣ. ಬಟ್ ನೀನು ಕೊಟ್ಟೆ ಗೊತ್ತಾ ಈ ಟಾಸ್ಕು, ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಡೈರೆಕ್ಟಾಗಿ ಲೂಲು ಮಾಲಲ್ಲಿ ಹೋಗಿ ಅಲ್ಲಿ ನೀನು ಕೇಳಂತವ್ನು. ಈ ಜನರ ಮಧ್ಯೆ ಹೆಂಗೆ ಕೇಳೋದು ನಾವು? ಸಾಕಾಗೋಯ್ತು ನಾವು ಈ ಜನರ ಮಧ್ಯೆ ಕೇಳೋದು ಏನಂತ. ಗಾಳಿ ಸಾಕಾದಾಗ ಬಂದಪ್ಪ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಸೊ ಇದೇ ರೀತಿ ಒಂದು ಹೊಸ ಕಾನ್ಸೆಪ್ಟ್, ಹೊಸ ಕಂಟೆಂಟ್ ಜೊತೆ. ಬಟ್ ದಿಸ್ ವಾಸ್ ಲೈಕ್ ಅನ್ಪ್ಲ್ಯಾನ್ ಕಂಟೆಂಟು. ನಮ್ಮ ಪ್ಲ್ಯಾನೇ ಬೇರೆ ಇದ್ದಿದ್ದು. ಈ ಅಪ್ಪ ಟಾಸ್ಕ್ ಕೊಟ್ಟಂತ ಇಲ್ಲಿವರೆಗೆ ಬಂದ್ವಿ, ಫಿನಿಶ್ ಮಾಡಿದ್ದೀವಿ, ಎಲ್ಲ ಕಂಪ್ಲೀಟಾಗಿ ಆಗೋಯಿತು. ಸೊ ಗೈಸ್, ಒಂದು ಬಾಯ್ ಹೇಳ್ಬೇಡಲ್ವಾ? ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.